ಬನಿಗುರು ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ ಅಲ್ಲಿ ಬೆಂಗಳೂರು ಬಿಸನ್ಸ್ ಟೀಮ್ ಯಾವ ರೀತಿ ಇದೆ, ಬೆಂಗಳೂರು ಟೀಮ್ ಸ್ಕ್ವಾಡ್ ಅನಲೈಸ್ ನ ಮಾಡೋಣ. ಅದಕ್ಕೆ ಮುಂಚೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ಪಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ಲೈಕ್ ಮಾಡಿ, ವಿಡಿಯೋ ನಿಮ್ಮೆಲ್ಲ ಕೂಡ ಶೇರ್ ಮಾಡಿ. ಬನಿಗುರು ಬೆಂಗಳೂರು ಟೀಮ್ ಯಾವ ರೀತಿ ಇದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ಮಂಗಳೂರು ಟೀಮ್ ಆಗಿರ್ಬೋದು, ಬೆಳಗಾಂ ಟೀಮ್ ಆಗಿರ್ಬೋದು, ಅದೇ ರೀತಿ ಹಾಸನ್ ಟೀಮ್ ಆಗಿರ್ಬೋದು, ಮೈಸೂರು ಟೀಮ್ ಆಗಿರ್ಬೋದು, ಈ 4 ಟೀಮ್ ಗಳನ್ನ ಸ್ಕ್ವಾಡ್ ಅನಲೈಸ್ ಮಾಡಿದೀನಿ. ಆ ವಿಡಿಯೋಸ್ ನ ಯಾರು ನೋಡಿಲ್ಲ ಅವರು ಬೇಗ ಹೋಗಿ ನೋಡಿ, ನನ್ನ ಚಾನಲ್ ಅಲ್ಲಿ ಇದೆ. ಬನ್ನಿ ಇವಾಗ ಬೆಂಗಳೂರು ಟೀಮ್ ನ ನೋಡೋಣ. ಬೆಂಗಳೂರು ಟೀಮ್ ಯಾವ ರೀತಿ ಇದೆ ಅಂದ್ರೆ ನೋಡಿರ್ಬೋದು, ಸೈಡ್ ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇದೀನಿ. 18 ಜನ ಪ್ಲೇಯರ್ಸ್ ಲಿಸ್ಟ್ ಕೂಡ ಇದೆ ಅಲ್ಲಿ. ಅದೇ ರೀತಿ 18 ಪ್ಲೇಯರ್ಸ್ ಗಳ ಲಿಸ್ಟ್ ಜೊತೆಗೆ ಅವರು ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈಗ ಮಾತಾಡೋಣ. ನೋಡಿರ್ಬೋದು, ಈಗ ಮೊದಲಿಗೆ ನಾವು ಡಿಫೆಂಡರ್ಸ್ ನ ತಗೊಳ್ಳೋಣ. ಬೆಂಗಳೂರು ಟೀಮ್ ಅಲ್ಲಿ ಡಿಫೆಂಡರ್ಸ್ ಜಾಸ್ತಿ ಇದ್ದಾರೆ. ಡಿಫೆಂಡರ್ಸ್ ಜಾಸ್ತಿ ಇರೋದ್ರಿಂದ ಡಿಫೆಂಡರ್ಸ್ ನ ತಗೊಳ್ಳೋಣ. ಮೊದಲಿಗೆ ಈ ಕಡೆ ಡಿಫೆಂಡರ್ಸ್ ನ ನೋಡೋದಾದ್ರೆ ರೈಟ್ ಕವರ್ ಆಗಿ ಚಂದನ್ ಅವ್ರನ್ನ ತಗೊಂಡಿದ್ದಾರೆ. ಚಂದನ್ ರೈಟ್ ಕವರ್ ಪ್ಲೇಸ್ ಅಲ್ಲಿ ಸಖತ್ತಾಗಿ ಒಂದು ಕರ್ನಾಟಕ ಲೋಕಲ್ ಟೂರ್ನಮೆಂಟ್ ಗಳಲ್ಲೆಲ್ಲ ಒಂದು ಹೆಸರನ್ನ ಮಾಡಿರುವಂತ ಪ್ಲೇಯರ್. ಇನ್ನು ಲೆಫ್ಟ್ ಕಾರ್ನರ್ ಆಗಿ ರೈಟ್ ಕಾರ್ನರ್ ಚಂದನ್ ಅವರ, ಲೆಫ್ಟ್ ಕಾರ್ನರ್ ಆಗಿ ಚಂದ್ರನಾಯ್ಕ ಅವ್ರನ್ನ ತಾಂಡಿದ್ದಾರೆ. ಚಂದ್ರನಾಯ್ಕ ಅವ್ರು ಗೊತ್ತಲ್ಲ, ಬೆಂಗಳೂರು ಬುಲ್ಸ್ ಅಲ್ಲಿ ಇದ್ರು. ಈ ಏನಪ್ಪಾ ಅಂಕುಶ್ ರಾಠಿ ಅವ್ರು ಹೋಯ್ತಿದಂಗೆ ಚಂದ್ರನಾಯ್ಕ ತಾ ಬನ್ನಿ ಅಂತ ಎಲ್ಲಾ ಫ್ಯಾನ್ಸ್ ಒತ್ತಾಯ ಮಾಡ್ತಿದ್ರು. ಆದ್ರೆ ಕೋಚ್ ಒಂದು ಹೊಸ ರಣತಂತ್ರ ತಂದು ದೀಪಕ್ ಶಂಕರ್ ತಂದ್ರು. ಅವ್ರು ದೀಪಕ್ ಶಂಕರ್ ಕ್ಲಿಕ್ ಆಗೋದ್ರಿಂದ ಚಂದ್ರನಾಯ್ಕ ಅವ್ರಿಗೆ ಚಾನ್ಸ್ ಸಿಗ್ಲಿಲ್ಲ. ಇವ್ರೇನಪ್ಪ ಇವರು ಪಾಸಿಬಲ್ ಅಂದ್ರೆ ಲೆಫ್ಟ್ ಕಾರ್ನರ್ ಕೂಡ ಆಡ್ತಾರೆ, ಲೆಫ್ಟ್ ಕವರ್ ಕೂಡ ಆಡ್ತಾರೆ. ಅದರಿಂದ ಇವರು ಒಂದು ಕೀ ಪ್ಲೇಯರ್ ಆಗ್ತಾರೆ ಇಲ್ಲಿ. ನೆಕ್ಸ್ಟ್ ಡಿಫೆಂಡರ್ ಆಗಿ ದೇವಂತನ್ ಅನ್ನೋರ್ನ ತಾಂಡಿದ್ದಾರೆ. ಇವರು ದೇವಂತನ್ ಅನ್ನೋರು ಲೆಫ್ಟ್ ಕಾರ್ನರ್. ಇವರು ಕೂಡ ಚಂದ್ರನಾಯ್ಕ ಅವ್ರಿಗೆ ರೀಪ್ಲೇಸ್ ಆಗ್ಬೋದು, ಅಥವಾ ಚಂದ್ರನಾಯ್ಕ ಅವ್ರು ಅಲ್ಲಾಡಿ ಇವ್ರು ಇಲ್ಲ ಆಡ್ಬೋದು. ಇನ್ನು ನೆಕ್ಸ್ಟ್ ಧನುಷ್ KM ಅಂತ, ಇವರು ಕೂಡ ಧನುಷ್ KM ಅನ್ನೋರು ಡಿಫೆಂಡರ್, ರೈಟ್ ಕವರ್ ಆಡ್ತಾರೆ. ಇವರು ರೈಟ್ ಕವರ್ ಪ್ಲೇಸ್ ಅಲ್ಲಿ ಆಡ್ತಾರೆ. ಇನ್ನು ನೆಕ್ಸ್ಟ್ ನಶಾದ್ ಅಂತ, ಇವರು ನಶಾದ್ ಅನ್ನುವಂತ ಪ್ಲೇಯರ್ ಡಿಫೆಂಡರ್. ಇವರು ರೈಟ್ ಕಾರ್ನರ್. ಈ ಚಂದನ್ ಅಂತ ಇದಾರಲ್ಲ, ಈ ಪ್ಲೇಯರ್ ಗೆ ರೀಪ್ಲೇಸ್ ಆಗಿ ತಗೊಂಡಿರೋಂಥದ್ದು ಇವ್ರನ್ನ. ಇನ್ನು ನೆಕ್ಸ್ಟ್ ಪವನ್ TR ಅಂತ, ಪವನ್ TR ಅನ್ನೋರು ಕೂಡ ರೈಟ್ ಕವರ್. ಇವ್ರನ್ನು ಕೂಡ ಧನುಷ್ ಅವರು ಇದಾರಲ್ಲ ಅವ್ರಿಗೆ ರೀಪ್ಲೇಸ್ ಆಗಿ ತಗೊಂಡಿರೋದು, ಅಥವಾ ಅವ್ರ ಪ್ಲೇಸ್ ಅಲ್ಲಿ ಇವರು ಆಡ್ಬೋದು. ಇನ್ನು ನೆಕ್ಸ್ಟ್ ಶ್ರೇಯಸ್ ಅಂತ ಇರುವಂತ ಪ್ಲೇಯರ್ ಡಿಫೆಂಡರ್. ಇವರು ಲೆಫ್ಟ್ ಕವರ್. ಇಲ್ಲಿ ಚಂದ್ರನಾಯ್ಕ ಅವ್ರು ಏನಾದ್ರು ಲೆಫ್ಟ್ ಕವರ್ ಅಲ್ಲಿ ಆಡಲ್ಲ ಅಂದ್ರೆ ಈ ಪ್ಲೇಯರ್ ಸೆಟ್ ಆಗ್ತಾರೆ, ಅವರು ಲೆಫ್ಟ್ ಕಾರ್ನರ್ ಗೆ ಶಿಫ್ಟ್ ಆಗ್ತಾರೆ ಚಂದ್ರನಾಯ್ಕ ಅವರು. ಇನ್ನು ನೆಕ್ಸ್ಟ್ ವಿಠಲ್ ಜಗಂದಲ್ ಅನ್ನೋಂಥವ್ರು ಏನಪ್ಪಾ ಅಂದ್ರೆ ಇವರು ಡಿಫೆಂಡರ್ ಮತ್ತು ರೈಟ್ ರೈಡರ್ ಕೂಡ. ಇವರು ಒಂಥರ ಆಲ್ರೌಂಡರ್, ರೈಟ್ ಸೈಡ್ ಕವರ್ ಮಾಡ್ತಾರೆ. ಅದೇ ರೀತಿ ಆಲ್ರೌಂಡಿಂಗ್ ಪರ್ಫಾರ್ಮೆನ್ಸ್ ಇದೆ, ಅದರಿಂದ ಇವ್ರನ್ನ ತಗೊಂಡಿದ್ದಾರೆ. ಇನ್ನು ನೋಡೋದಾದ್ರೆ ಈ ಕಡೆ ರೈಡರ್ಸ್ ನ ನೋಡೋದಾದ್ರೆ ಬೆಂಗಳೂರು ಕಡೆ ರಂಜಿತ್ ನಾಯ್ಕ್, ಇವ್ರ ಕಡೆ ಮೇನ್ ರೈಡರ್ ರಂಜಿತ್ ನಾಯ್ಕ್. ಈ ಪ್ಲೇಯರು ರೈಟ್ ರೈಡರ್. ಇವರು ಸಖತ್ತಾಗಿ ಕರ್ನಾಟಕ ಲೋಕಲ್ ಡೊಮೆಸ್ಟಿಕ್ ಟೂರ್ನಮೆಂಟ್ ಗಳೆಲ್ಲ ಸಖತ್ತಾಗಿ ಆಡಿದ್ದಾರೆ ಈ ಪ್ಲೇಯರು, ಅದರಿಂದ ಈ ಟೀಮ್ ನ ಮೇನ್ ರೈಡರ್ ಇವರು. ಇನ್ನು ನೆಕ್ಸ್ಟ್ ದರ್ಶನ್ BR ಅಂತ, ಇವರು ಕೂಡ ಲೆಫ್ಟ್ ರೈಡರ್. ಇವರು ಕೂಡ ಸಖತ್ತಾಗಿ ಡೊಮೆಸ್ಟಿಕ್ ಗಳೆಲ್ಲ ಆಡಿದ್ದಾರೆ ಇವರು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ನೆಕ್ಸ್ಟ್ ಇರುವಂತ ಪ್ಲೇಯರ್ ರೈಡರ್ಸ್ ಅಲ್ಲಿ ಮಂಜುನಾಥ್ ಅನ್ನೋರು ಕೂಡ ರೈಟ್ ರೈಡರ್. ಇವರು ಒಂಥರ ಆರ್ಡಿನರಿ ಆಗಿ ಟಚ್ ಪಾಯಿಂಟ್ಸ್, ಈ ರೀತಿ ಇಂಪಾರ್ಟೆಂಟ್ ಟಚ್ ಪಾಯಿಂಟ್ ಸಡನ್ ಆಗಿ ಬೋನಸ್ ಮಾಡ್ಕೊಂಡ್ ಬರೋದು, ಇದ್ರಲ್ಲಿ ಇವರು ತುಂಬಾ ಎಕ್ಸ್ಪರ್ಟ್. ಇನ್ನು ನೆಕ್ಸ್ಟ್ ಮಿಥುನ್ ಗೌಡ ಅನ್ನೋರು, ಇವರು ರೈಟ್ ರೈಡರ್. ಇವರು ಕೂಡ ಒಂಥರ ಡುವರ್ ಡೈ ಸಿಚುವೇಶನ್, ಸೂಪರ್ ಟ್ಯಾಕಲ್ ಸಿಚುವೇಶನ್, ಈ ಟೈಮ್ ಅಲ್ಲಿ ಪಾಯಿಂಟ್ಸ್ ಗಳನ್ನ ಸಖತ್ತಾಗಿ ತರ್ತಾರಂತೆ. ಇನ್ನು ನೆಕ್ಸ್ಟ್ ರತನ್ ಅಂತ, ಇವರು ಒಂಥರ ರೈಟ್ ರೈಡರ್. ಇವ್ರನ್ನು ಕೂಡ ಬೆಂಗಳೂರವರು ತಾಂಡಿದ್ದಾರೆ, ಇವ್ರ ಬಗ್ಗೆ ಅಷ್ಟಾಗಿ ಅಪ್ಡೇಟ್ ಸಿಗ್ಲಿಲ್ಲ. ಇನ್ನು ಯಶ್ರಾಜ್ ಅಂತ ಲೆಫ್ಟ್ ರೈಡರ್ ನ ತಾಂಡಿದ್ದಾರೆ, ಇವ್ರ ಬಗ್ಗೆ ಕೂಡ ಅಷ್ಟಾಗಿ ಅಪ್ಡೇಟ್ ಸಿಗ್ಲಿಲ್ಲ. ಇಷ್ಟು ಬೆಂಗಳೂರು ಬಿಸಿನೆಸ್ ಟೀಮ್ ನ ಅಪ್ಡೇಟ್ ಆಗಿದೆ. ಇದ್ರಲ್ಲಿ ನಿಮ್ಮ ಫೇವರೇಟ್ ಪ್ಲೇಯರ್ ಯಾರು, ಅದೇ ರೀತಿ ಈ ಸಲ ಬೆಂಗಳೂರವರು ಕಪ್ ನ ಗೆಲ್ತಾರ ಅನ್ನೋದನ್ನ ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮರಿಬೇಡಿ. ಥ್ಯಾಂಕ್ ಯು ಗೈಸ್.